ಸಿದ್ಧಾರೂಢರ ಅಂಗಾರ ಊರಿ ಎಲ್ಲ ಬಂಗಾರ. ಸಿದ್ಧಾರೂಢರ ದರ್ಶನ ಮಾಡೋಣ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಾವು ಸಿದ್ಧಾರೂಢರ ಮಠಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಬೆಳಗಿನ ಟಿಫನ್ ಅದು ಪಿನ್ ಬಗರಿ ಮಾಡಿಕೊಂಡೇ ಹತ್ತಿದ್ವಿ. ಮತ್ತು ಇಲ್ಲಿ ದಾರಿಯಲ್ಲಿ ಹೋಗಬೇಕಾದ್ರೆ ಕೌಡಿಮಟ್ಟಿಯಲ್ಲಿ ನಾವು ಸುಸ್ಲ ಚುಡುವ ಸಿಗ್ತಾವೆ, ಕಚ್ಚಾ ಚುಡುವ ಸ್ಪೆಷಲ್ ಆಗಿರೋದ್ರಿಂದ ಅಲ್ಲಿ ತೊಗೊಂಡಿವಿ. ನಾವು ತೊಗೊಂಡು ಸುಸ್ಲ ಹಾಕೊಂಡು ಅಲ್ಲೇ ಕೂತ್ಕೊಂಡು ತಿನ್ನೋಣ ಅಂತ ಪಾರ್ಸಲ್ ತೊಗೊಂಡು ಬಂದ್ವಿ. ಅದು ಚುಡುವ ಸುಸ್ಲದ ಪ್ಯಾಕಿಂಗ್ ನೋಡ್ರಿ ಎಷ್ಟು ಚಂದ ಮಾಡಿಕೊಡ್ತಾರಂದ್ರೆ. ಸುಸ್ಲ ಪ್ಯಾಕಿಂಗ್ ನೋಡ್ರಿ ಇಷ್ಟು ಅನ್ನಿಸ್ತದಲ್ಲ, ಇಷ್ಟು ಇರ್ತದೆ ಇದ್ರೊಳಗೆ. ಭಾಳ ಟೇಸ್ಟ್ ಆಗಿರ್ತದೆ ಸುಸ್ಲ ಮತ್ತು ಚುಡುವ, ಕಚ್ಚಾ ಚುಡುವ ಇದು ಭಾಳ ಫೇಮಸ್ ಇರೋದ್ರಿಂದ ಇಲ್ಲಿ ತೊಗೊಂಡಿವಿ. ನನ್ನ ಮಕ್ಕಳಿಗೆ ಟೇಸ್ಟ್ ತೋರ್ಸೋಣ ಅಂತ ಸುಮ್ಮನೆ ಒಂದು ಚುಡುವ ಒಂದು 4 ಪ್ಯಾಕೆಟು ಮತ್ತು ಸುಸ್ಲ ಒಂದೇ ತೊಗೊಂಡಿದ್ವಿ. ಯಾಕಂದರೆ ನಾವು ಆಲ್ರೆಡಿ ನಾಷ್ಟ ಮಾಡ್ಕೊಂಡು ಬಂದಿರೋದ್ರಿಂದ ಸುಮ್ಮನೆ ಟೇಸ್ಟ್ ನೋಡೋಕ್ಕೋಸ್ಕರ ತೊಗೊಂಡ್ಬಂದ್ವಿ. ನೋಡು ಟೇಸ್ಟ್ ಚೆನ್ನಾಗಿದೆ. ತಗೊಂಡ್ಬಿಡ್ರಿ, ನಾವು ಹಾಕೊಳ್ತೀವಿ ಸುಸ್ಲ ಪಾಪು. ನಾನು ನೋಡಿ 4 ಪಾರ್ಸಲ್ ಕಚ್ಚಾ ಚುಡುವ 4 ಆಯ್ತು ಬಂಗಾರ, ನೀನು ಕೊಡ್ತೀನಿ ಮಗರು. ಎಲ್ಲರೂ ಒಂದೊಂದು ತೊಗೊಂಡಿವಿ. ಸುಮ್ಮನೆ ಉದ್ದ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ. ಇದು ಮಿರ್ಚಿ ಬಜ್ಜಿ 2 ಪ್ಲೇಟ್ ತೊಗೊಂಡು ತಿಂತಾ ಹೋಗ್ತಿದ್ವಿ. ಹುಬ್ಳಿಗೆ ಹೋಗ್ತಾ ಇದ್ದೀವಲ್ಲ, ಲಾಂಗ್ ಜರ್ನಿ ಆಗ್ತದೆ ಅಂತ ಸುಮ್ಮನೆ ತಿಂತಾ ಹೋಗ್ತಾ ಇದ್ವಿ. ಹುಬ್ಬಳ್ಳಿ ಸಿದ್ಧಾರೂಢರ ಕ್ಷೇತ್ರ ಹೋಗಬೇಕಾದ್ರೆ ದಾರಿಯಲ್ಲಿ ತಿಂತಣಿ ಬ್ರಿಡ್ಜ್ ಬರ್ತದೆ ಇಲ್ಲಿ ನೋಡಿ. ಕೌಡಿಮಟ್ಟಿ ಆದ ನಂತರ ತಿಂತಣಿ ಬ್ರಿಡ್ಜ್. ಇದು ತಿಂತಣಿ ಕೃಷ್ಣಾ ನದಿ. ಈ ತಿಂತಣಿ ಬ್ರಿಡ್ಜಲ್ಲಿ ಚುಡುವ ಆಗಲಿ ಸುಸ್ಲ, ಇದು ಮಿರ್ಚಿ ಬಜ್ಜಿ ಸ್ಪೆಷಲ್ ಇಲ್ಲಿ. ಆಮೇಲೆ ಫಿಶ್ ಕೂಡ ಸಿಗ್ತದೆ ಇಲ್ಲಿ, ಹೊಳಿದು ಫಿಶ್ಶು ಇದೆಲ್ಲ ಸ್ಪೆಷಲ್ ಇರ್ತದೆ ಇಲ್ಲಿ. ಹಂಗೆ ನೇರವಾಗಿ ನಾವು ಹೋಗ್ತಾ ಇದ್ವಿ ಲಿಂಗಸೂರಿಂದ ಮುದ್ಗಲ್ ಮೇಲೆ ನಾವು ಹೋಗಿದ್ದು ಹುಬ್ಳಿಗೆ ಅಲ್ಲ. ಬೆಳಗ್ಗೆ ನಾವು 10:00 ಸುರ್ಪುರನ ಬಿಟ್ಟು ಹೋಗ್ತಾ ಇದ್ದಿದ್ದು. ಮಧ್ಯಾಹ್ನ 2 ಗಂಟೆ ಸುಮಾರು ಊಟ ಮಾಡೋಕ್ಕೆ ನಾವು ಗದಗ್ನಲ್ಲಿದ್ವಿ. ಗದಗ್ನಲ್ಲಿ ಕಾಮತ್ ಹೋಟೆಲಲ್ಲಿ ಊಟ ಮಾಡಿಕೊಂಡು, ಊಟ ನಮ್ಗೆ ಇಷ್ಟ ಆಯಿತು. ಯಾಕಂದರೆ 3 ಥರ ಪಲ್ಯ ಕೊಟ್ಟಿದ್ದರು, 2 ಚಟ್ನಿ, ಒಂದು ಚಟ್ನಿ, ಆಮೇಲೆ ಚಟ್ನಿ ಪುಡಿ, ಮೊಸರು, ಆಮೇಲೆ ತರಕಾರಿ ಎಲ್ಲ ಕೊಟ್ಟಿದ್ದರು. ಒಂದು ಮಾತ್ರ ಸೌತ್ ಇಂಡಿಯನ್ ತೊಗೊಂಡು, ಒಂದು ನಾರ್ತ್ ಇಂಡಿಯನ್, 3 ಸೌತ್ ಇಂಡಿಯನ್ ತೊಗೊಂಡಿವಿ ಊಟ. ಪಲ್ಯ, ಮೊಸರು, ಗಟ್ಟಿ ಮೊಸರು ಭಾಳ ರುಚಿಯಾಗಿತ್ತು. ರೊಟ್ಟಿ ತೊಗೊಂಡಿವಿ, ಜೋಳದ ರೊಟ್ಟೆ. ಚಪಾತಿ ಅಥವಾ ಪೂರಿ ಎಲ್ಲ ಆಪ್ಷನ್ ಇತ್ತು. ನಾವು ರೊಟ್ಟಿ ತೊಗೊಂಡ್ವಿ. ರೊಟ್ಟಿ ಪಲ್ಯ ತೊಗೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಿಧಾನವಾಗಿ ಪ್ರಯಾಣ ಬೆಳೆಸೋಣ ಅಂತ ಆರಾಮಾಗಿ ಊಟ ಮಾಡಿಕೊಂಡು ನೋಡಿ. ಮೊಸರು, ಗಟ್ಟಿ ಮೊಸರು ಹಾಗೆ ಹಾಕ್ಕೊಳಕ್ಕೆ ಬರ್ತಾ ಇರಲಿಲ್ಲ, ಮತ್ತು ಸ್ಪೂನ್ ತೊಗೊಂಡು ಹಾಕ್ಕೊಂಡೆ ನಾನು. ಊಟ ರುಚಿಯಾಗಿತ್ತು. ಆಮೇಲೆ ಅನ್ನ ಸಾರು ಕೂಡ ಭಾಳ ರುಚಿಯಾಗಿತ್ತು. ಅನ್ನ ಸಾರು, ಬಿಸಿ ಬಿಸಿ ಅನ್ನ ಸಾರು, ಹೊಟ್ಟೆ ತುಂಬ ಊಟ ಕೊಟ್ಟರು. ಒಂದ್ಸಲ ಹೋಗಿ ವಿಸಿಟ್ ಮಾಡ್ಬೋದು ಗದಗ್ನಲ್ಲಿ ಕಾಮತ್ ಹೋಟೆಲ್. ಊಟ ಚೆನ್ನಾಗಿತ್ತು. ಆಮೇಲೆ ನಾವು
ಹುಬ್ಳಿಗೆ ನಾವು ಎಂಟ್ರಿ ಆದಾಗ 6:30 ಸುಮಾರು 7 ಗಂಟೆ ಆಗಿತ್ತು ಅನಿಸುತ್ತೆ. 7 ಗಂಟೆನೇ ಸಂಜೆ ಆಗಿತ್ತು. ಇದು ನೋಡ್ರಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋ ಈ ಸರ್ಕಲ್ನಲ್ಲೇ ಹಾಡಿದ್ದು. ಅಲ್ಲಿಂದ ನಮ್ಮ ಪ್ರಯಾಣ ಮಠದ ಹತ್ರ ಹೋಗ್ತಾ ಇದ್ವಿ, ಸಿದ್ಧಾರೂಢರ ಮಠಕ್ಕೆ. ಅದು ಹೊಸ ವರ್ಷ ಇರೋದ್ರಿಂದ ಅವತ್ತು ದರ್ಶನ ಮಾಡಿಕೊಂಡೇ ಬರೋಣ ಅಂತ ಹೋಗ್ತಿದ್ವಿ. ನೋಡ್ರಿ ಸಂಜೆ 7 ಗಂಟೆ ಸುಮಾರು ಈ ಥರ ಕತ್ಲಾಗಿತ್ತು ನೋಡ್ರಿ ಮಠ. ಮುಖ್ಯ ದ್ವಾರ ಇದು. ಮುಖ್ಯ ದ್ವಾರಕ್ಕೆ ಎಂಟ್ರಿ ಆದ್ವಿ ಸಿದ್ಧಾರೂಢರ ಮಠಕ್ಕೆ. ಬರ್ರಿ ದರ್ಶನ ಮಾಡೋಣ ಎಲ್ಲರೂ. ಸಿದ್ಧಾರೂಢರ ಮಠ. ಎಲ್ಲರೂ ಹಾಕೊಳಕತ್ತಾರ. ಸಿದ್ಧಾರೂಢರ ಅಂಗಾರ ಊರಿಗೆಲ್ಲ ಬಂಗಾರ, ಸಿದ್ಧಾರೂಢರ ಸಾರು ಉಂಡೋರಾದರೂ ಪಾರು ಅಂತ ಏನ್ರಿ ಇದು ಮಾಡ್ಯಾರ. ಮೊನ್ನೆ ಮಠದ ಹತ್ರ ಹೋಗಿ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಅಲ್ಲಿ ಗಿಡಗಳ ಪಕ್ಷಿಗಳ ಕಲರವ, ಸಿಕ್ಕಾಪಟ್ಟೆ ಕಲರವ. ಜನರ ಸೌಂಡ್ ಕೂಡ ಕೇಳಬಾರ್ದು, ಅಷ್ಟೊಂದು ಸೌಂಡ್ ಬರ್ತಾ ಇತ್ತು. ಕರಿ ಇಲ್ಲ ಕರಿ ಪಕ್ಷಿಗಳ ಸೌಂಡು. ಏಳು ಗಂಟೆಯ ಮಹಾಮಂಗಳಾರತಿ ಶುರುವಾಗಿತ್ತು. ನಾವು ಹೋಗ್ಬೇಕಾದ್ರೆ ಕರೆಕ್ಟಾಗಿ ಅಟೆಂಡ್ ಆದ್ವಿ. ಅಲ್ಲಿ ಸಿದ್ಧಾರೂಢರ ಪೂಜೆ ಆಗಿತ್ತು, ಆರಸ್ವಾಮಿ ಪೂಜೆ ನಡೀತಾ ಇತ್ತು. ನಾವು ಸಿದ್ಧಾರೂಢರ ದರ್ಶನ ಹಾಗೆ ಮಾಡಿಕೊಂಡು ಹೊರಗಿಂದಲೇ ನಮಸ್ಕಾರ ಮಾಡಿಕೊಂಡು ರೂಮ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಸಿದ್ಧಾರೂಢರ ಮಠದಲ್ಲಿ ಕೈ ಮುಟ್ಕೊಂಡು ಮತ್ತೆ ಆರಸ್ವಾಮಿ ಹತ್ರ ಬಂದಾಗ ಪೂಜೆ ನಡೀತಾ ಇತ್ತು. ಅಲ್ಲಿಂದಲೇ ನಮಸ್ಕಾರ ಮಾಡಿ ನಾವು ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಬರೋಣ ಅಂತ ರೂಮ್ ಮಾಡೋ ಸಲುವಾಗಿ ಹೋಗ್ತಾಯಿದ್ವಿ. ಇದು ಸಿಕ್ಕಾಪಟ್ಟೆ ಜನಸಂದಣಿ. ಹೊಸ ವರ್ಷ ಇರೋದ್ರಿಂದ ಮಠದ ಅಲಂಕಾರ ಕೂಡ ಭಾಳ ಚೆಂದಾಗಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿತ್ತು. ರೂಮ್ ಮಾಡಿ ಲಗೇಜೆಲ್ಲ ಅಲ್ಲಿಟ್ಟು ದರ್ಶನ ಮಾಡಿಕೊಂಡು ಹೊರಗಡೆ ಈ ಕಂಬಳಿ ಮಾರ್ತಾಯಿದ್ರು. ಇದೆಲ್ಲ ಕಂಬಳಿ ಎಲ್ಲ ನೋಡಿ, ಇದು ಮಫ್ಲರ್. ಈಗ ಕಂಬಳಿಯಲ್ಲಿ ಎಷ್ಟೊಂದು ವೆರೈಟಿ ಮಾಡಿದ್ರು ಅದೆಲ್ಲ ನೋಡ್ತಾ ಇದ್ವಿ. ಇದೇನು ಮಾಡೋಣ, ಏನೇನು ಇದಾವಂತ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ನಮ್ಗೆ ಗೊತ್ತಿರಲಿಲ್ಲ ದಾರ ಅದೇನೇನೋ ಇತ್ತು. ಮನೆ ಮುಂದೆ ಹಾಕ್ತಾರ. ಚಲೋ ಅಲ್ಲ ಅದು ದೃಷ್ಟಿ ಬರೋದ್ರೆ ಎಲ್ಲಿ ಹಾಕ್ಬೇಕು ನಾವು? ಹೋಯ್ತು ಕೇಳಿ. ಹೌದಾ? ಇವು ಸಣ್ಣ ಮಕ್ಕಳಿಗೆಲ್ಲ ಖಾಲಿ ಭಾರತಾಗ ತೊಗೊಂಡೋಗಿದ್ವಿ. ಇವು
ಪಾಪು ಇದ್ದಾಗ ಕೈ ಹಾಕ್ತಾರಲ್ರಿ ಕೈಗೆ ಯಾಕೋ ಹೆಂಗ್ರಿ ಅಜ್ಜ ಇವು ಯಾವಮ್ಮ ಇವು ಹತ್ಕೊಂಡು ಇವು ರೀ ಕಿಡು ಯಾವಲ್ ಒಂದಕ್ಕೆ ಹತ್ರೆ ಅಜ್ಜರಿನ ತೊಗೊಳಮ್ ಕ್ಯಾಪ್ ಅದಾವ ನೋಡಗ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ ನಿಮ್ದೆಲ್ಲ ವಸ್ತುಗಳು ಏನೇನು ಮಾಡಿರಿ ಯೂಟ್ಯೂಬ್ನಾಗ ಹಾಕ್ಲಾಕತ್ತೀನಿ. ಹಾಂ ರೀ ಇದೇನು ಮಾಡಕ್ರಿ ಹಗ್ಗ ಟೈಪ್ ಗಾಡಿ ಕಟ್ಟಕ ಇದು ಕಟ್ಟಕ ಹೋಯ್ತಾರಮ್ಮ ಹಾಂ ಹಾಂ ಬೈಕ್ ಗಾಡಿಗೆ ಸುತ್ತಾರಮ್ಮ ಅವನ್ನ. ಹೌದ್ರಿ ಸುತ್ತ ಸುಟ್ಟಿ ಅಲ್ಲಮ್ಮ ಅದು ಮರ ಇಲ್ಲ ಈಗ ಬಂದಿರೇನ್ರಿ? ಈಗ ಬಂದಿರಿ? ಇಲ್ಲಮ್ಮ ಬೆಳಗ್ಗೆ ದಿನ ಮಾಡಿ ಅಲ್ಲ ಅಂಗಡಿ ಬಂದ್ ಮಾಡ್ತವಮ್ಮ ಈಗ ಅದಕ್ಕೆ ಅದಕ್ಕೆ ನಮಸ್ಕಾರ ಮಾಡಿದ್ರಲ್ಲ ಅದಕ್ಕೆ. ಹ್ಞೂ ಕೊಟ್ಲವ ಹ್ಞೂ ನಮಸ್ಕಾರ ಮಾಡಿ ಸೊಕ್ಕ ಸಾಯಿಬಾರ್ದು. ಇಲ್ಲ ಇಲ್ಲಿ ನಂದ ಐತಲ್ಲ ಅವ್ರದ ಮಾಡಿ ಅಲ್ಲ ಕ್ಯಾಪ್ ನೀರ ಹಾಕಿರ್ ಸರಿ ಆತಂತ್ರೇನು? ಹಾಕೊಂಡು ನೋಡೋಣ ಸುಮ್ ಸೇರ್ಸ್ಕೊ ಈ ಚುಸ್ತದೇನು ನೋಡಿ ಟ್ರಯಲ್ ಮಾಡೋದು. ದೊಡ್ಡದು ಬೇಕೇನು ಇವ್ರಿಗೆ ಆಗ್ತದ್ರಿ ಹಚ್ಚ ಹಿಂಗ್ ಫುಲ್ ಹಿಂಗ್ ಇದು ಮಾಡ್ಕೊಂಡು ಹಾಕೊಂಡ್ರೆ ಕೊಡ್ರಿ ಮೇಡಮ್ ಅವ್ರ ಸ್ವಲ್ಪ ಆಗಲ್ಲ ಮಾಡ್ಕೊಡ್ತಾರೆ ನಾವು. ಹಾಕಿರಿ ಹಾಂ ಬರ್ತದೇನೋ ಇರ್ಲಿ ಬರ್ತೈತ್ರಿ ಆರಾಮ್ ಬರ್ತೈತಿ. ದೊಡ್ಡವ್ರಿಗೆ ಯಾಕತ್ರಿ ಅದು ನೇಹಾಗಿರ್ಲಿ ವೈಟ್ ಕೊಳ್ಳಿರಿ ಎಷ್ಟು ಕ್ಲಿಯರ್ ಇದೊಂದು ಐತಿ ಒಯ್ ಹಿಡಿಯ ಏ ಇದು ನೀವು ಏ ಅಲ್ಲಿ ಆಚೆ ಉಣ್ತಂತ ನಮ್ಮ ಹೆಂಗಂದ್ರೆ ನೋಡ್ಕೊಂಡಿ ಬೆಳಿಗ್ಗೆ ಸಿದ್ಧಾರೂಢ ಆರೂಢ ಸ್ವಾಮಿ ದರ್ಶನ ಮಾಡ್ಕೊಂಡಿವಿ. ಈಗ ಸ್ಕೂಲ್ ಕಡೆಯಿಂದ ಎಲ್ಲ ಕಡೆಯಿಂದ ಟೂರಿಸ್ಟ್ಗಳೆಲ್ಲ ಬಂದಿದ್ರು. ನಮ್ಮ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಕೂಡ ಅಲ್ಲಿ ಜಾಗನೇ ಇರಲಿಲ್ಲ, ದೂರೆಲ್ಲೋ ಮಾಡಿ ಬಂದಿದ್ವಿ. ಇವಾಗ ಸ್ವಲ್ಪ ಫ್ರೀ ಆಯಿತು. ಬೆಳಗ್ಗೆ ಎಲ್ಲರೂ ಅವ್ರವ್ರ ಊರಿಗೆ ಹೋಗಿದ್ರು ಅನಿಸ್ತು. ಸಿದ್ಧಾರೂಢರು ಮಲಗುತ್ತಿರುವ ಚಿದ್ವಾನಂದ ಸ್ವಾಮಿಗಳ ಸಮಾಧಿಯ ಮೇಲೆ ದಿನಾಲೂ ಮಲಗ್ತಾ ಇದ್ರು. ಅಲ್ಲಿ ನಾವು ಬಂದು ದರ್ಶನ ಮಾಡಿಕೊಂಡು ಮತ್ತು ಅಲ್ಲಿ ಸ್ವಲ್ಪ ಹೊತ್ತು ಇದ್ವಿ. ಪ್ರಸಾದ ಎಲ್ಲ ತೊಗೊಂಡ್ವಿ. ಪ್ರಸಾದನ ಮಾಡಿಕೊಂಡು ಅಂದರೆ ಬೆಳಗಿನ ಉಪಹಾರ ಥರ ಸಿರಾ ಉಪ್ಪಿಟ್ಟನ್ನು ಸ್ವಲ್ಪ ಸ್ವಲ್ಪ ಮಠದ ಹಿಂದನೇ ಕೊಡ್ತಾರೆ. ಅದು ಸ್ವಲ್ಪ ತೊಗೊಂಡ್ವಿ, ಪ್ರಸಾದನ ತೊಗೊಂಡು ಆಮೇಲೆ 8 ಗಂಟೆಯಿಂದ ಪ್ರಸಾದ ಬೆಳಗಿನ ಟಿಫನ್ ನಾಷ್ಟ ಅದು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಹಾಗಾಗಿ 8:30ಯಿಂದ ನಾವು ಅಲ್ಲಿ ಕ್ಯೂ ನಿಲ್ಲಕ್ಕೆ ಹೋದ್ವಿ. ಇಲ್ಲಿ ದರ್ಶನ ಮಾಡ್ಕೊಂಡು ನೋಡ್ರಿ, ಇಲ್ಲಿ ಮಾಡಿಕೊಂಡು ಕ್ಯೂನಿಂದ ನಾವು ಪ್ರಸಾದ ತೊಗೊಂಡು ಆಮೇಲೆ ಮುಂದಿನ ಪ್ರಯಾಣ ಮಾಡೋಣ ಅಂತ ವಿಚಾರ ಮಾಡ್ತಾಯಿದ್ವಿ. ಸಿದ್ಧಾರೂಢರದ ಎದುರುಗಡೆ ಇರುವ ಈ ಊದಿಯನ್ನು ಇಲ್ಲಿಂದನೇ ದರ್ಶನ ಮಾಡ್ತಾರೆ ಎಲ್ಲರೂ. ನಾವು ಕೂಡ ದರ್ಶನ ಮಾಡಿದ್ವಿ.
ನೀವು ಕೂಡ ಮಾಡಿರಿ. ಇಲ್ಲಿ ಅಗರಬತ್ತಿ ಎಲ್ಲ ಹಚ್ಚಿ ಇಲ್ಲಿಂದನೇ ನೇರವಾಗಿ ಕಾಣಿಸ್ತಾರೆ ಸಿದ್ಧಾರೂಢ ಸ್ವಾಮಿಗಳು. ಇಲ್ಲಿಂದನೇ ನೇರವಾಗಿ ನಮಸ್ಕಾರ ಮಾಡಬೇಕು ನೋಡಿ, ಸೀದಾ ಕಾಣಿಸ್ತಾರೆ ಇಲ್ಲಿಂದನೇ. ಮತ್ತು ಇಲ್ಲಿ ವಿಶೇಷತೆ ಏನಂದರೆ ಎಲ್ಲ ದೇವಸ್ಥಾನಗಳಲ್ಲಿ ನಾವು ದೂರಿಂದನೇ ನಮಸ್ಕಾರ ಮಾಡೋಕ್ಕೆ ಅವಕಾಶ ಇರ್ತದೆ. ಗರ್ಭಗುಡಿಗೆ ಹೋಗೋಕ್ಕೆ ಎಲ್ಲೂ ಇರಲ್ಲ. ಮತ್ತು ಇಲ್ಲಿ ಮಾತ್ರ ಗರ್ಭಗುಡಿ ಒಳಗೆ ಹೋಗಿ ನಾವು ಅವರನ್ನು ಮುಟ್ಟಿ ನಮಸ್ಕಾರ ಮಾಡೋ ಅವಕಾಶ ಇರ್ತದೆ. ಇಲ್ಲಿ ಇದು ಭಾಳ ವಿಶೇಷತೆ ಆಗಿರೋದು. ಕೈಲಾಸ ಮಂಟಪದಲ್ಲಿ ಆಮೇಲೆ ದರ್ಶನ ಮಾಡಿಕೊಂಡು ಆಮೇಲೆ ವಿಭೂತಿನ ಧರಿಸ್ಕೊಂಡು ಅವರ ಪಾದುಕೆಗಳಿವೆ, ಅವರ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ಅವರು ಯಾವಾಗಲೂ ಈ ಜಾಗದಲ್ಲಿ ಕೂತ್ಕೊಂಡು ಸಿದ್ಧಾರೂಢ ಸ್ವಾಮಿಗಳು ಪ್ರವಚನ ಮಾಡ್ತಾಯಿದ್ರು. ಇದು ಪ್ರಸಾದದ ಹಾಲ್. ಇದು ಊಟ ನಾಷ್ಟ ಮಾಡೋದು, ಊಟ ಮಾಡೋದು, ಇದು ಹಾಲ್ ಇದೆ. ಇಲ್ಲಿ ನಾವು ಬಂದು ಪ್ರಸಾದನ ಮಾಡಿದ್ವಿ. ಶ್ರೀ ಸದ್ಗುರು ಸಿದ್ಧಾರೂಢ ಪ್ರಸನ್ನ ಅಂತ ಅವತ್ತು ಎಲ್ಲ ಕಡೆಯನ್ನು ಬರೆದಿದ್ದಾರೆ. ಇಲ್ಲಿ ಅವರು ಮುಂಚೆ ಇದ್ದ ಸ್ಥಳ, ಶ್ರೀ ಗುರು ಸಿದ್ಧಾರೂಢರು ಅವರು ವಾಸ ಮಾಡಿದ್ದು ಅವೆಲ್ಲ ಇಲ್ಲಿ ದಾಸೋಹಿ ಮಂಟಪ ಏನಿದೆಯಲ್ಲ ಅಲ್ಲೇ ಇವೆಲ್ಲ ಇಟ್ಟಿದ್ದಾರೆ. ಎಲ್ಲ ಮಹಾನ್ ಪುರುಷರ ಸದ್ಗುರುಗಳ ಫೋಟೋಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಇದನ್ನು ನೋಡೋಕ್ಕೆ ಎಲ್ರಿಗೂ ಅವಕಾಶ ಸಿಗುತ್ತೆ. ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಮತ್ತು ಶ್ರೀ ಗುರು ಸಿದ್ಧಾರೂಢರು ಅವರು ಕೊನೆಯ ಕ್ಷಣಗಳನ್ನು ಕಳೆದ ಜಾಗಕ್ಕೆ ನಾವು ಬಂದಿದ್ದೀವಿ. ಇದೇ ನೋಡ್ರಿ ಮೇನ್ ಮುಖ್ಯ ದ್ವಾರ ಇದು. ಅವರು ಕೊನೆಯ ಕ್ಷಣಗಳನ್ನು ಇದೇ ಜಾಗದಲ್ಲಿ ಕಳೆದಿದ್ದು ಅಂತಿಮ ದರ್ಶನ ಕೊಠಡಿ ಅಂತ ಇಲ್ಲಿ ಬರೆದಿದ್ದಾರೆ ಪಕ್ಕದಲ್ಲಿ. ಅದು ಮೇನ್ ಮುಖ್ಯ ದ್ವಾರದ ಪಕ್ಕದಲ್ಲಿ ಬರೆದಿದ್ದಾರೆ. ಒಳಗಡೆ ಹೋದ ತಕ್ಷಣ ವಿಭೂತಿ ನಂದಾದೀಪ ನೋಡಿ, ಇದು ಪಾದಕ್ಕೆ ಇಟ್ಟು ಅವ್ರು ಯಾವಾಗಲೂ ಕೂತ್ಕೊಳ್ಳೋ ಈ ಕುರ್ಚಿ ಆಸನ, ಅದೇ ಆಸನದಲ್ಲಿ ಅವರು ಅವ್ರ ಫೋಟೋನ ಇಟ್ಟಿದ್ದಾರೆ. ಯಾವಾಗಲೂ ಅವರು ಒಂದು ಸಿಂಗಲ್ ಕಾಟ್ ಇದೆ, ಅದು ಮಂಚ, ಅಲ್ಲಿ ಕೂಡ ಅದು ಆ ಬೆಡ್ ಮೇಲೆ ಅವ್ರ ಫೋಟೋ ಸಿದ್ಧಾರೂಢ ಸ್ವಾಮಿದು, ಆರೂಢ ಸ್ವಾಮಿ ಅವರ ಫೋಟೋಗಳನ್ನು ಕೂಡ ಇಟ್ಟಿದ್ದಾರೆ, ಭಾವಚಿತ್ರಗಳನ್ನು ಇಟ್ಟಿದ್ದಾರೆ. ನಾವು ಇನ್ನೂ ಅವರು ಮೊದಲೆಲ್ಲ ಬಳಸ್ತಾ ಇರೋ ಈ ಒಂದು ಮಡಿಕೆ ಅದು ತೀರ್ಥ ರೂಪದಲ್ಲಿ ಇಟ್ಟಿದ್ದಾರೆ ನೋಡ್ರಿ. ಅವರು ಎಲ್ಲ ಕೂತ್ಕೊಳ್ಳೋದು ಇದು ಆಸನಗಳು ಇವೆಲ್ಲ. ಆಮೇಲೆ ಇದು ಒಂದು ಹುಲಿಯ ಕುರ್ಚಿ ಮೇಲೆ ಹುಲಿಯ ಮುಖವನ್ನು ಇಟ್ಟಿದ್ದಾರೆ. ಇದು ಒಂದು ಸಿಂಗಲ್ ಸೋಫಾ ಅನಿಸುತ್ತೆ. ಇದು ಸಿಂಗಲ್ ಸೋಫಾನ ಕೂಡ ಅಲ್ಲಿ ಕೂಡ ಸಿದ್ಧಾರೂಢ ಆರೂಢ ಸ್ವಾಮಿ ಮೂರ್ತಿಗಳನ್ನು ಇಟ್ಟಿದ್ದಾರೆ. ತೊಟ್ಟಿಲಿದೆ ಇಲ್ಲಿ. ತೊಟ್ಟಿಲಲ್ಲಿ ನಾವು ದಕ್ಷಿಣೆ ಹಾಕಿ ತೂಗಬೇಕು. ಅಂದರೆ ನಮ್ಮನೆ ತೊಟ್ಲಿಟ್ಟು ತೂಗ್ತದ ಅಂತ ಹೇಳ್ತಾರಲ್ಲ, ಆ ಥರ ಇದು ಶುಭ ಸಂಕೇತ ಆಗಿರ್ತದೆ. ಇದು ಹಾಕೋ ತೆಗಿತೀನಿ. ಇದು ಸಿದ್ಧಾರೂಢರು ಬಳಸಿದಂಥ ಮಡಿಕೆ. ಇದು ಈ ಮಡಿಕೆನ ಅವ್ರು ಬಳಸ್ತಾಯಿದ್ರು. ಅದನ್ನು ಇಲ್ಲಿವರೆಗೂ ಜೋಪಾನವಾಗಿ ಕಾಯ್ದು ನಮ್ಮನ್ನೆಲ್ಲ ನೋಡೋಕೆ ಅವರು ಇಟ್ಟಿದ್ದಾರಲ್ಲ, ನಾವು ಧನ್ಯರು. ನಾವು ಅಲ್ಲಿ ನಾವು ಪಾದ ಸ್ಪರ್ಶ ಮಾಡಿದ್ರೇ ನಮಗೆ ಅದು ಎಷ್ಟೊಂದು ಅವ್ರದ್ದು ಸ್ಪರ್ಶ ಆಗುತ್ತೆ ಅಂದರೆ ಒಂಥರ ಮೈ ರೋಮಾಂಚನ ಆಗಿಬಿಡ್ತದಲ್ಲಿ. ಅವ್ರ ದರ್ಶನ ಮಾಡಿದ್ದು ನಾವೇ ಪುಣ್ಯವಂತರು ಅಂತ ಆ ಭಾವ ಬರ್ತದಲ್ಲಿ ನಮಗೆ. ಈ ಸಿದ್ಧಾರೂಢ ಆರೂಢ ಸ್ವಾಮಿಯ ದರ್ಶನ ಮಾಡಿ ಎಲ್ಲರೂ ಧನ್ಯರಾಗೋಣ. ಧನ್ಯವಾದಗಳು ಎಲ್ರಿಗೂ. Thank you.